ಕಾಟನ್ ಕ್ಯಾಂಡಿ ಸಾಂಗ್. ಚಂದನ್ ಶೆಟ್ಟಿಯವರ ಈ ಕಾಟನ್ ಕ್ಯಾಂಡಿ ಸಾಂಗ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದೇ ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಸಾಂಗನ್ನು ಯಥಾವತ್ತಾಗಿ ಚಂದನ್ ಶೆಟ್ಟಿಯವರು ಕಾಪಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸ್ವತಃ ರ್ಯಾಪರ್ ಚಂದನ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಸಾಂಗು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ, ಕಾಟನ್ ಕ್ಯಾಂಡಿ ಸಾಂಗ್. ಈ ಸಾಂಗನ್ನು ಯಥಾವತ್ತಾಗಿ ಕಾಪಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಯುವರಾಜ್ ವೈಬಲ್ ಅವರು ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ ತಾವು? ಅದೇ ಅವರ ಆರೋಪನೆಲ್ಲ ಕೇಳಿದೆ. ಸೊ ನನಗೂ ಏನು ಅನಿಸ್ತು ಅಂತ ಹೇಳಿದ್ರೆ, ಸೊ ತುಂಬ ಇದ್ರ ಬಗ್ಗೆ ಬೆಳಗ್ಗೆಯಿಂದೆಲ್ಲ ತಿಳ್ಕೊಂಡು ಒಂದು ರಿಸರ್ಚ್ ಎಲ್ಲ ಮಾಡಾದ್ಮೇಲೆ ನನಗನ್ಸಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಂದರೆ ಬರುವಂಥ ಥಾಟು ಇನ್ನೊಬ್ಬರಿಗೆ ಬರೋದು ಸಾಮಾನ್ಯ. ಇದು ನಿಮಗೂ ಏನೋ ಒಂದು ಅನಿಸಿರುತ್ತೆ, ನಿಮ್ಮ ಸ್ನೇಹಿತರ ಹತ್ರ ಏನೋ ಹಂಚ್ಕೊಳ್ತಿರ್ತಾರೆ. ಹಾಗಂದ್ರೆ ನಾನು ಇದೇ ಥರ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಒಂದು ಸಂದರ್ಭಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಬರ್ತಾ ಇರುತ್ತೆ. ಸೊ ಅದೇ ರೀತಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ಸ್ ಅ ಮಿಯರ್ ಕೋಇನ್ಸಿಡೆನ್ಸ್. ಇದು ಕಂಪ್ಲೀಟಾಗಿ ಇಟ್ಸ್ ಅ ವೆರಿ ಫಸ್ಟ್ ಆಫ್ ಆಲ್ ಏನಂತ ಹೇಳ್ತೀನಿ ಅಂದರೆ, ಅದು ತುಂಬ ಸಿಂಪಲ್ ಟ್ಯೂನ್ ಇದೆ. ಇಟ್ಸ್ ಅ ವೆರಿ ಬೇಸಿಕ್ ಟ್ಯೂನ್. ಅದು ನಿಮಗೆ ಇದು ಕೇಳಿದ್ರೆ ಯಾವುದೋ ಒಂದು ಜಾನಪದ ಸಾಂಗ್ನು ಕೇಳ್ದಂಗೆ ಅನಿಸುತ್ತೆ. ಎಲ್ಲೋ ಈ ಥರ ಹಾಡನ್ನ ನಾವು ಕೇಳಿರ್ತೀವಿ. ಸೊ ಅದನ್ನು ನಾವು ಕಂಪೋಸ್ ಮಾಡೋ ಟೈಮಲ್ಲಿ ಸೊ ಆ ವ್ಯಕ್ತಿಗೂ ಕೂಡ ಆ ಟ್ಯೂನ್ ಹೊಳೆದಿದೆ, ನನಗೂ ಕೂಡ ಆ ಟ್ಯೂನ್ ಹೊಳೆದಿದೆ ಆ ಟೈಮ್ಗೆ, ಆ ಬೀಟ್ಸಿಗೆ. ಸೊ ಅವರು ನೇರವಾಗಿ ಕದ್ದಿದ್ದೀನಿ ಅಂತ ಹೇಳ್ತಿದ್ದಾರೆ, ವಿತೌಟ್ ಎನಿ ಆಧಾರ, ಏನೋ ಒಂದು ಪ್ರೂಫ್ ಇಲ್ದಲೆ. ಬಿಕಾಸ್ ನಾನು ಅವ್ರ ಸಾಂಗ್ನ ಕೇಳಿಲ್ಲ. ಸೊ ನನಗೆ ಆ ಪ್ರಮೇಯನೂ ಇಲ್ಲ. ನನಗೆ ಅವ್ರು ಮಾಡಿರೋ ಟ್ಯೂನ್ನ ತೊಗೊಂಡು ಮಾಡೋ ಅಷ್ಟು ಮಟ್ಟಕ್ಕೆ ನಾನು ಇಲ್ಲ ಸರ್. ನಾನು ಯಾಕಂತ ಹೇಳಿದ್ರೆ, ನಾನು ಆಲ್ರೆಡಿ ಸಾಕಷ್ಟು ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀನಿ. 800 ಮಿಲಿಯನ್ ವ್ಯೂಸ್ ಇದೆ ನನ್ನ ಕ್ಯುಮ್ಯುಲೇಟಿವ್ ಆಗಿ. ನನ್ನೆಲ್ಲ ಹಾಡುಗಳಿಗೂ 80 ಕೋಟಿ ವೀಕ್ಷಣೆ ಇದೆ ಯೂಟ್ಯೂಬಲ್ಲಿ. ಒಂದು ಜವಾಬ್ದಾರಿ ಇದೆ ನನಗೆ. ನನಗೆ ಗೊತ್ತಿರೋದಲ್ಲ ಸರ್, ಇವಾಗ ಈ ಥರ ಟ್ಯೂನ್ ತೊಗೊಂಡು ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ವಾ? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಲ್ಲ ನಾನು ಮಾಡ್ತೀನಿ. ಅಷ್ಟು ನಾನು ಅವ್ರು ಹೇಳ್ತಿದ್ರೆ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಅಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ. ನಾನು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಈ ಸಾಂಗ್ ಮೇಲೆ? ಏನಕ್ಕೆ? ಬಿಕಾಸ್ ನನಗೆ ಕನ್ನಡದ ಮೇಲಿರುವಂಥ ನನಗಿರುವಂಥ ಒಂದು ಅಭಿಮಾನ. ನಮ್ಮ ಕನ್ನಡ ಹಾಡು ಸಕ್ಕತ್ತಾಗಿರ್ಬೇಕು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಮಾಡೋ ಹಾಡುಗಳು ಸಕ್ಕತ್ತಾಗಿರಬೇಕು, ಇಡೀ ಪ್ರಪಂಚ ತಿರುಗಿ ನೋಡಬೇಕು ನಮ್ಮ ಹಾಡುಗಳನ್ನು ಅನ್ನೋ ಒಂದು ಮನಸ್ಥಿತಿಲಿ ನಾನು ಸಾಂಗ್ ಮಾಡಿರ್ತೀನಿ. ನಾನು ತುಂಬ ಖರ್ಚು ಮಾಡಿದ್ದೀನಿ. ಅದು ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಮಾಡಿರುವಂಥ ಹಾಡು ಫಾರಿನ್ ದೇಶದಲ್ಲಿ ಮಾಡ್ಕೊಂಬಂದಿರೋದು ಸಾಕಷ್ಟು ಹಾಡುಗಳು ಇರ್ಬೋದೇನೋ, ಬಟ್ ನನ್ನ ಎಫರ್ಟ್ ನೀವು ನೋಡಿದ್ದೀರ, ನನ್ನ ಸಾಂಗ್ ಹೇಗಿದೆ ಅಂತ ನೀವು ನೋಡಿದ್ದೀರ. ಸೊ ಅದಕ್ಕೆ ಬರ್ತಿರೋ ಅಪ್ರಿಸಿಯೇಷನು ನೀವು ನೋಡಿದ್ದೀರ. 14 ದಿನದಲ್ಲಿ 75 ಲಕ್ಷ ಜನ ನೋಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ ಸರ್. ಕನ್ನಡ ಅದು ಇಂಡಿಪೆಂಡೆಂಟ್ ಆರ್ಟಿಸ್ಟಿಗೆ, ಒಬ್ಬ ಚಿಕ್ಕ ಆರ್ಟಿಸ್ಟ್. ನಾನು ದೊಡ್ಡ ಸಿನಿಮಾ ಹೀರೋ ಅಲ್ಲ, ದೊಡ್ಡ ಆ್ಯಕ್ಟರ್ ಅಲ್ಲ. ಐ ಆಮ್ ನಾಟ್ ಅ ಪ್ಯಾನ್ ಇಂಡಿಯಾ ಸ್ಟಾರ್. ನಾನು ಏನಿಲ್ಲ, ಜಸ್ಟ್ ಕನ್ನಡದ ಒಬ್ಬ ರ್ಯಾಪರ್ ಅಷ್ಟೇ, ಸ್ವಲ್ಪ ಸ್ಮಾಲ್ ಸಿಂಗರ್ ನಾನು. ಸೊ ಅವರು ಏನು ಕೋರ್ಟಲ್ಲಿ ನಾನು ಮಾತಾಡ್ತೀನಿ, ನಾನು ಲೀಗಲಾಗಿ ಬರ್ತೀನಿ ಅಂತಿದ್ರೆ ತುಂಬ ಒಳ್ಳೆ ಕೆಲಸ ಸರ್. ಅದು ಲೀಗಲಾಗಿ ಡೈರೆಕ್ಟಾಗಿ ಬಂದಿದ್ದರೆ ತುಂಬ ಚೆನ್ನಾಗಿರೋದು. ಅದನ್ನು ಸುಮ್ಮನೆ ಎಲ್ಲ ಚಾನಲ್ಗಳಲ್ಲಿ ಬಂದುಬಿಟ್ಟು ನನಗೆ ಹಿಂಗಾಗಿದೆ ಅಂತ ಹೇಳೋ ಬದಲು ಲೀಗಲಾಗಿ ಬಂದುಬಿಟ್ಟಿದ್ರೆ ಡೈರೆಕ್ಟಾಗಿ ಮಾತಾಡ್ಕೋಬೋದಿತ್ತು. ಇದೆಲ್ಲ ಸ್ವಲ್ಪ ಚೀಪ್ ಗಿಮಿಕ್ಸ್ ಅಂತ ಅನಿಸುತ್ತೆ. ವೈಬಲ್ ಅವರು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಈ ಸಾಂಗ್ ರೆಡಿ ಮಾಡಲಿಕ್ಕೆ ನಾನು 12 ಲಕ್ಷ ಖರ್ಚು ಮಾಡಿದ್ದೀನಿ. ಆದರೆ ಚಂದನ್ ಶೆಟ್ಟಿಯವರು ಪಲ್ಲವಿ ಮತ್ತು ಚರಣವನ್ನು ಯಥಾವತ್ತಾಗಿ ಕಾಪಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಾಗೆ ಮಾತನಾಡಲಿಕ್ಕೆ ಚಂದನ್ ಶೆಟ್ಟಿಯವರು ಒಪ್ತಾ ಇಲ್ಲ. ಅಂದರೆ ಮಾತುಕತೆ ಕೋರ್ಟಲ್ಲಿ ಮಾಡಬೇಕು. ಇವ್ರ ಜೊತೆ ನಾವು ಮುಖಾಮುಖಿ ಕೂತ್ಕೊಂಡು ಚಾನಲಲ್ಲಿ ಕೂತ್ಕೊಂಡು ಎಲ್ಲರ ಮುಂದೆ ಮಾತಾಡೋದು ಅವಶ್ಯಕತೆ ಏನಿದೆ? ಕೋರ್ಟಿಗೆ ಬನ್ನಿ, ಅವ್ರಮ್ಮನ್ನು ಹೇಳ್ತಿದ್ದಾರಲ್ಲ ಲೀಗಲಾಗಿ ಫೈಟ್ ಮಾಡೋಣ ಅಂತ. ಲೀಗಲಾಗಿ ಫೈಟ್ ಮಾಡೋಣ, ಅದ್ರ ಬದಲು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ? ಪ್ಲೀಸ್ ದಯವಿಟ್ಟು ನ್ಯಾಯಾಲಯಕ್ಕೆ ಹೋಗೋಣ ಬನ್ನಿ. ಹೇಳ್ತೀರಿ, ಯಾಕಂದರೆ ವೈಬಲ್ ಅವರು ಈಗಾಗಲೇ ಹೇಳಿದ್ದಾರೆ ಸರ್, ತಾವು ಅವ್ರ ಜೊತೆಗೆ ಮಾತುಕತೆಗೆ ಒಪ್ಪದೆ ಹೋದರೆ ಕಾನೂನು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು. ನಾನೇ ಹೇಳ್ತಾ ಇದ್ದೀನಲ್ಲ ಮಾಡಿ ಅಂತ. ಇನ್ನೇನಿದೆ ಸರ್ ಮತ್ತೆ? ಪ್ಲೀಸ್ ಅದನ್ನೇ ಮಾಡಲಿ. ಇಲ್ಲ, ನನಗೆ ಗೊತ್ತಲ್ಲ ಸರ್, ನಾನು ಯಾಕೆ ಮಾಡಲಿ ಸರ್? ಸಿ, ಯಾವುದೋ ಒಂದು ವ್ಯೂಸ್ ಇಲ್ಲದೆ ಇರುವಂಥ ಸಾಂಗ್, ಒಂದು ಹಾಡಿಗೆ ವ್ಯೂಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಏನಂತ ಹೇಳ್ತೀರಾ? ಅದನ್ನು ಫ್ಲಾಪ್ ಸಾಂಗ್ ಅಂತ ಹೇಳೋದು ಸಹಜ. ನಂದು ಎಷ್ಟೋ ಸಾಂಗ್ಗಳಿದ್ದಾವೆ ನಾನು ಮಾಡಿರುವಂಥ ಒಂದು ಹಾಡು. ಒಂದು ಆನಂದೊಡ್ಡದಲ್ಲಿ ಒಂದು ಸಾಂಗ್ ಇದೆ ಕೇಳಿ, ದಿಗ್ಭಯಂ ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ. 5 ವರ್ಷದ ಹಿಂದೆ ಸಾಂಗ್ ರಿಲೀಸ್ ಆಗಿದೆ. ಸುಮ್ಮನೆ ಟ್ಯೂನ್ ಹಾಡ್ತೀನಿ ಕೇಳಿ. ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ, ಮುಖದಲ್ಲಿ ಸ್ಮೈಲ್ ನೋಡಿ, ಅವಳ ಕ್ಯಾಟ್ ವಾಕ್ ನೋಡಿ, ನನಗೆ ಕರೆಂಟ್ ಶಾಕ್ ಕೊಡಿದ್ ಪಾಪ 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 ಕೋಕಾ 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 ಕಡಿದೆ ಕೊರ ಮಂಟು ಚೂಸ್ತಾವು ಹ್ಞೂ ಅಂಟಾವಾ ಮಾವ ಹ್ಞೂ ಅಂಟಾವಾ ಮಾವ. ಸೇಮ್ ಟ್ಯೂನ್ ಇದೆ. ಹಂಗಂತ ಹೇಳ್ಬಿಟ್ಟು ದೇವಿಶ್ರೀ ಪ್ರಸಾದ್ ಅವ್ರು ಬಂದ್ಬಿಟ್ಟು ನನ್ನ ಸಾಂಗ್ ಕದ್ದಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಹೇಳಿ?
ಸೊ ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟುವಂಥ ಒಂದು ಟ್ಯೂನು ಇನ್ನೊಬ್ಬ ವ್ಯಕ್ತಿಯಲ್ಲೂ ಕೂಡ ಹುಟ್ಟಬೋದು. ಇದು ನಾನು ಹೇಳ್ತಿರೋದಲ್ಲ, ನೀವು ರಿಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಚಾಟ್ ಜಿ ಪಿ ಟಿ ಇದೆ ಕೇಳಿ. ಚಾಟ್ ಜಿ ಪಿ ಟಿಗಿಂತ ಬ್ರೈನ್ ಯಾವುದಿದೆ ಹೇಳಿ ಇವಾಗ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎ ಐ ಅಂತ ಹೇಳ್ತಾರಲ್ಲ, ಕೇಳಿ ಎ ಐಗೆ ಹೋಗಿ. ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲೇ ಏನಾದರೂ ನನ್ನ ಸಾಂಗ್ ಅವ್ರ ಸಾಂಗ್ ಸಿಮಿಲರ್ ಇತ್ತು ಅಂತಾರೆ, ಯೂಟ್ಯೂಬಲ್ಲೇ ಕಾಪಿರೈಟ್ ಬಂದುಬಿಡುತ್ತೆ. ನಿಮ್ಗೆ ಗೊತ್ತಿಲ್ವಾ? ಸೇಮ್ ಇತ್ತು ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅಲ್ಲೇ ಬ್ಲಾಕ್ ಆಗಿಬಿಡುತ್ತೆ, ನನ್ನ ಸಾಂಗೇ ಅಪ್ಲೋಡ್ ಆಗಲ್ಲ. ಸೊ ಲೀಗಲಾಗಿ ಐ ಆಮ್ ರೆಡಿ. ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಮಾಡಲಿ, ಐ ಆಮ್ ರೆಡಿ ಟು ಫೇಸ್ ಇಟ್. ಯಾಕೆ ಸರ್ ವೈಬಲ್ ಅವರು ಈ ರೀತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ಮೇಲೆ? ಮೇ ಬಿ ಅವರು ಪಬ್ಲಿಸಿಟಿ ಪ್ರಿಯರ್ ಇರಬೇಕು. ಇಂಥ ವಿಷಯನ ಕೋರ್ಟಲ್ಲಿ ಮತ್ತು ಲಾಯರ್ ನೋಟಿಸ್ ಮುಖಾಂತರ ಪರ್ಸ್ನಲ್ ಆಗಿ ಮಾಡ್ಕೊಳ್ಳೋದು ಒಂದು ಸಮಾಜದಲ್ಲಿ ಒಂದು ಸಾಮಾನ್ಯ ಜ್ಞಾನ. ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಬೇಕಾದ್ರೆ ಚೀಪ್ ಪಬ್ಲಿಸಿಟಿ ಅಂತ ಅನಿಸುತ್ತೆ. ಯಾಕಂದರೆ ಅವರು ಕೂಡ ಹೇಳ್ಕೊಂಡಿದ್ದಾರೆ ಸರ್, ಚಂದನ್ ಶೆಟ್ಟಿ ಅವರು ತಮ್ಮ ಸ್ನೇಹಿತರು, ಆದರೆ ಈ ರೀತಿ ಕಾಪಿರೈಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಯಾಕೆ ಅಂತ? ಯಾವ ಸ್ನೇಹಿತರು ಇಲ್ಲ ಸರ್, ನಮಗೆ ಸ್ನೇಹಿತರೆಲ್ಲ ಏನಿಲ್ಲ. ಮುಖ ಪರಿಚಯ ಸುಮ್ಮನೆ 2 ಸಲ ಎದುರು ಬದ್ರು ಸಿಕ್ಬಿಟ್ಟು ಸ್ನೇಹಿತರು ಅಂದರೆ ಹೆಂಗೆ? ಸೊ ಯಾವ ರೀತಿ ನಾನು ಆ ಥರ ನನ್ನ ಸ್ನೇಹ ಪಡ್ಕೋಬೇಕು ಅಂತಂದರೆ ಅವರು ತುಂಬ ಕಷ್ಟ ಇದೆ, ಆ ಥರ ಎಲ್ಲ ಆಗೋದಿಲ್ಲ. ತಾವು ಹೇಳ್ತೀರಿ ಕಾನೂನು ಹೋರಾಟ ಮಾಡಲಿ, ಅದಕ್ಕೆ ತಕ್ಕದಂಥ ಉತ್ತರ ಕೊಡ್ತೀನಿ ಅಂತ ಹೇಳ್ತೀರಿ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನನಗೆ ಗೊತ್ತಲ್ಲ, ಏನೇ ಎವಿಡೆನ್ಸ್ ಬೇಕೆಲ್ಲ ಕೊಡೋಣ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರ್ಯಾಪರ್ ಚಂದನ್ ಶೆಟ್ಟಿ ಅವರ ಮಾತು. ಒಂದು ಕಡೆ ಯುವರಾಜ್ ವೈಬುಲ್ ಅವರು ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾದಂಥದ್ದು. ಬೇಕಿದ್ರೆ ಅವರು ಕಾನೂನು ಹೋರಾಟವನ್ನು ಮಾಡಲಿ, ನಾನು ಯಾವುದೇ ರೀತಿಯಾಗಿ ಅವರ ಸಾಂಗನ್ನು ಕದ್ದಿಲ್ಲ, ಕಾಪಿ ಮಾಡಿಲ್ಲ, ಯಾವುದೇ ರೀತಿಯಾದಂಥ ಪಲ್ಲವಿ ಮತ್ತು ಚರಣವನ್ನು ನಾನು ಕಾಪಿ ಮಾಡೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಕಾನೂನು ಹೋರಾಟಕ್ಕೂ ನಾನು ಸಿದ್ಧ ಅಂತಕ್ಕಂಥ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಚಂದನ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕಾಟನ್ ಕ್ಯಾಂಡಿ ಸಾಂಗ್, ಚಂದನ್ ಶೆಟ್ಟಿಯವರ ಈ ಕಾಟನ್ ಕ್ಯಾಂಡಿ ಸಾಂಗ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದೇ ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಸಾಂಗನ್ನು ಯಥಾವತ್ತಾಗಿ ಚಂದನ್ ಶೆಟ್ಟಿಯವರು ಕಾಪಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸ್ವತಃ ರ್ಯಾಪರ್ ಚಂದನ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಸಾಂಗು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ, ಕಾಟನ್ ಕ್ಯಾಂಡಿ ಸಾಂಗ್. ಈ ಸಾಂಗನ್ನು ಯಥಾವತ್ತಾಗಿ ಕಾಪಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಯುವರಾಜ್ ವೈಬಲ್ ಅವರು ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ ತಾವು? ಅದೇ ಅವರ ಆರೋಪನೆಲ್ಲ ಕೇಳಿದೆ. ಸೊ ನನಗೂ ಏನು ಅನಿಸ್ತು ಅಂತ ಹೇಳಿದ್ರೆ, ಸೊ ತುಂಬ ಇದ್ರ ಬಗ್ಗೆ ಬೆಳಗ್ಗೆಯಿಂದೆಲ್ಲ ತಿಳ್ಕೊಂಡು ಒಂದು ರಿಸರ್ಚ್ ಎಲ್ಲ ಮಾಡಾದ್ಮೇಲೆ ನನಗನ್ಸಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಂದರೆ ಬರುವಂಥ ಥಾಟು ಇನ್ನೊಬ್ಬರಿಗೆ ಬರೋದು ಸಾಮಾನ್ಯ. ಇದು ನಿಮಗೂ ಏನೋ ಒಂದು ಅನಿಸಿರುತ್ತೆ, ನಿಮ್ಮ ಸ್ನೇಹಿತರ ಹತ್ರ ಏನೋ ಹಂಚ್ಕೊಳ್ತಿರ್ತಾರೆ, ಹಾಗಂದ್ರೆ ನಾನು ಇದೇ ಥರ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಒಂದು ಸಂದರ್ಭಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಬರ್ತಾ ಇರುತ್ತೆ. ಸೊ ಅದೇ ರೀತಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ಸ್ ಅ ಮಿಯರ್ ಕೋಇನ್ಸಿಡೆನ್ಸ್. ಇದು ಕಂಪ್ಲೀಟಾಗಿ ಇಟ್ಸ್ ಅ ವೆರಿ, ಫಸ್ಟ್ ಆಫ್ ಆಲ್ ಏನಂತ ಹೇಳ್ತೀನಿ ಅಂದರೆ, ಅದು ತುಂಬ ಸಿಂಪಲ್ ಟ್ಯೂನ್ ಇದೆ. ಇಟ್ಸ್ ಅ ವೆರಿ ಬೇಸಿಕ್ ಟ್ಯೂನ್. ಅದು ನಿಮಗೆ ಇದು ಕೇಳಿದ್ರೆ ಯಾವುದೋ ಒಂದು ಜಾನಪದ ಸಾಂಗ್ನು ಕೇಳ್ದಂಗೆ ಅನಿಸುತ್ತೆ. ಎಲ್ಲೋ ಈ ಥರ ಹಾಡನ್ನ ನಾವು ಕೇಳಿರ್ತೀವಿ. ಸೊ ಅದನ್ನು ನಾವು ಕಂಪೋಸ್ ಮಾಡೋ ಟೈಮಲ್ಲಿ ಸೊ ಆ ವ್ಯಕ್ತಿಗೂ ಕೂಡ ಆ ಟ್ಯೂನ್ ಹೊಳೆದಿದೆ, ನನಗೂ ಕೂಡ ಆ ಟ್ಯೂನ್ ಹೊಳೆದಿದೆ ಆ ಟೈಮ್ಗೆ, ಆ ಬೀಟ್ಸಿಗೆ. ಸೊ ಅವರು ನೇರವಾಗಿ ಕದ್ದಿದ್ದೀನಿ ಅಂತ ಹೇಳ್ತಿದ್ದಾರೆ, ವಿತೌಟ್ ಎನಿ ಆಧಾರ, ಏನೋ ಒಂದು ಪ್ರೂಫ್ ಇಲ್ದಲೆ. ಬಿಕಾಸ್ ನಾನು ಅವ್ರ ಸಾಂಗ್ನ ಕೇಳಿಲ್ಲ. ಸೊ ನನಗೆ ಆ ಪ್ರಮೇಯನೂ ಇಲ್ಲ. ನನಗೆ ಅವ್ರು ಮಾಡಿರೋ ಟ್ಯೂನ್ನ ತೊಗೊಂಡು ಮಾಡುವಷ್ಟು ಮಟ್ಟಕ್ಕೆ ನಾನು ಇಲ್ಲ ಸರ್. ನಾನು ಯಾಕಂತ ಹೇಳಿದ್ರೆ, ನಾನು ಆಲ್ರೆಡಿ ಸಾಕಷ್ಟು ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀನಿ. 800 ಮಿಲಿಯನ್ ವ್ಯೂಸ್ ಇದೆ ನನ್ನ ಕ್ಯುಮ್ಯುಲೇಟಿವ್ ಆಗಿ. ನನ್ನೆಲ್ಲ ಹಾಡುಗಳಿಗೂ 80 ಕೋಟಿ ವೀಕ್ಷಣೆ ಇದೆ ಯೂಟ್ಯೂಬಲ್ಲಿ. ಒಂದು ಜವಾಬ್ದಾರಿ ಇದೆ ನನಗೆ. ನನಗೆ ಗೊತ್ತಿರೋದಲ್ಲ ಸರ್, ಇವಾಗ ಈ ಥರ ಟ್ಯೂನ್ ತೊಗೊಂಡು ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ ನನಗೆ ಗೊತ್ತಿಲ್ವಾ? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಲ್ಲ ನಾನು ಮಾಡ್ತೀನಿ ಅಷ್ಟು. ಅವ್ರು ಹೇಳ್ತಿದ್ರೆ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಅಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ. ನಾನು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಈ ಸಾಂಗ್ ಮೇಲೆ? ಏನಕ್ಕೆ? ಬಿಕಾಸ್ ನನಗೆ ಕನ್ನಡದ ಮೇಲಿರುವಂಥ ನನಗಿರುವಂಥ ಒಂದು ಅಭಿಮಾನ. ನಮ್ಮ ಕನ್ನಡ ಹಾಡು ಸಕ್ಕದಾಗಿರ್ಬೇಕು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಮಾಡೋ ಹಾಡುಗಳು ಸಕ್ಕದಾಗಿರಬೇಕು, ಇಡೀ ಪ್ರಪಂಚ ತಿರುಗಿ ನೋಡಬೇಕು ನಮ್ಮ ಹಾಡುಗಳನ್ನು ಅನ್ನೋ ಒಂದು ಮನಸ್ಥಿತಿಲಿ ನಾನು ಸಾಂಗ್ ಮಾಡಿರ್ತೀನಿ. ನಾನು ತುಂಬ ಖರ್ಚು ಮಾಡಿದ್ದೀನಿ. ಅದು ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಮಾಡಿರುವಂಥ ಹಾಡು ಫಾರಿನ್ ದೇಶದಲ್ಲಿ ಮಾಡ್ಕೊಂಬಂದಿರೋದು ಸಾಕಷ್ಟು ಹಾಡುಗಳು ಇರ್ಬೋದೇನೋ, ಬಟ್ ನನ್ನ ಎಫರ್ಟ್ ನೀವು ನೋಡಿದ್ದೀರಾ, ನನ್ನ ಸಾಂಗ್ ಹೇಗಿದೆ ಅಂತ ನೀವು ನೋಡಿದ್ದೀರಾ. ಸೊ ಅದಕ್ಕೆ ಬರ್ತಿರೋ ಅಪ್ರಿಸಿಯೇಷನು ನೀವು ನೋಡಿದ್ದೀರಾ.
14 ದಿನದಲ್ಲಿ 75 ಲಕ್ಷ ಜನ ನೋಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ ಸರ್. ಕನ್ನಡ ಅದು ಇಂಡಿಪೆಂಡೆಂಟ್ ಆರ್ಟಿಸ್ಟಿಗೆ ಒಬ್ಬ ಚಿಕ್ಕ ಆರ್ಟಿಸ್ಟ್ ನಾನೊಂದು ದೊಡ್ಡ ಸಿನಿಮಾ ಹೀರೋ ಅಲ್ಲ, ದೊಡ್ಡ ಆ್ಯಕ್ಟರ್ ಅಲ್ಲ, ಐ ಆಮ್ ನಾಟ್ ಪ್ಯಾನ್ ಇಂಡಿಯಾ ಸ್ಟಾರ್, ನಾನು ಏನಿಲ್ಲ, ಜಸ್ಟ್ ಕನ್ನಡದ ಒಬ್ಬ ರ್ಯಾಪರ್ ಅಷ್ಟೇ, ಸ್ವಲ್ಪ ಸ್ಮಾಲ್ ಸಿಂಗರ್ ನಾನು. ಸೊ ಅವರು ಏನು ಕೋರ್ಟಲ್ಲಿ ನಾನು ಮಾತಾಡ್ತೀನಿ, ನಾನು ಲೀಗಲಾಗಿ ಬರ್ತೀನಿ ಅಂತಿದ್ರೆ ತುಂಬ ಒಳ್ಳೆ ಕೆಲಸ ಸರ್. ಅದು ಲೀಗಲಾಗಿ ಡೈರೆಕ್ಟಾಗಿ ಬಂದಿದ್ದರೆ ತುಂಬ ಚೆನ್ನಾಗಿರೋದು. ಅದನ್ನು ಸುಮ್ಮನೆ ಎಲ್ಲ ಚಾನಲ್ಗಳಲ್ಲಿ ಬಂದುಬಿಟ್ಟು ನನಗೆ ಹಿಂಗಾಗಿದೆ ಅಂತ ಹೇಳೋ ಬದಲು ಲೀಗಲಾಗಿ ಬಂದುಬಿಟ್ಟಿದ್ರೆ ಡೈರೆಕ್ಟಾಗಿ ಮಾತಾಡ್ಕೋಬೋದಿತ್ತು. ಇದೆಲ್ಲ ಸ್ವಲ್ಪ ಚೀಪ್ ಗಿಮಿಕ್ಸ್ ಅಂತ ಅನಿಸುತ್ತೆ. ವೈಬಲ್ ಅವರು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಈ ಸಾಂಗ್ ರೆಡಿ ಮಾಡಲಿಕ್ಕೆ ನಾನು 12 ಲಕ್ಷ ಖರ್ಚು ಮಾಡಿದ್ದೀನಿ, ಆದರೆ ಚಂದನ್ ಶೆಟ್ಟಿ ಅವರು ಪಲ್ಲವಿ ಮತ್ತು ಚರಣವನ್ನು ಯಥಾವತ್ತಾಗಿ ಕಾಪಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಾಗೆ ಮಾತನಾಡಲಿಕ್ಕೆ ಚಂದನ್ ಶೆಟ್ಟಿ ಅವರು ಒಪ್ತಾ ಇಲ್ಲ, ಅಂದರೆ ಮಾತುಕತೆ ಕೋರ್ಟಲ್ಲಿ ಮಾಡಬೇಕು. ಇವ್ರ ಜೊತೆ ನಾವು ಮುಖಾಮುಖಿ ಕೂತ್ಕೊಂಡು ಚಾನಲಲ್ಲಿ ಕೂತ್ಕೊಂಡು ಎಲ್ಲರ ಮುಂದೆ ಮಾತಾಡೋದು ಅವಶ್ಯಕತೆ ಏನಿದೆ? ಕೋರ್ಟಿಗೆ ಬನ್ನಿ, ಅವ್ರು ನಮ್ಮನ್ನು ಹೇಳ್ತಿದಾರಲ್ಲ ಲೀಗಲಾಗಿ ಫೈಟ್ ಮಾಡೋಣ ಅಂತ, ಲೀಗಲಾಗಿ ಫೈಟ್ ಮಾಡೋಣ. ಅದ್ರ ಬದಲು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ? ಪ್ಲೀಸ್ ದಯವಿಟ್ಟು ನ್ಯಾಯಾಲಯಕ್ಕೆ ಹೋಗೋಣ ಬನ್ನಿ. ಹೇಳ್ತೀರಿ, ಯಾಕಂದರೆ ವೈಬಲ್ ಅವರು ಈಗಾಗಲೇ ಹೇಳಿದ್ದಾರೆ ಸರ್, ತಾವು ಅವ್ರ ಜೊತೆಗೆ ಮಾತುಕತೆಗೆ ಒಪ್ಪದೆ ಹೋದರೆ ಕಾನೂನು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು. ನಾನೇ ಹೇಳ್ತಾ ಇದ್ದೀನಲ್ಲ ಮಾಡಿ ಅಂತ, ಇನ್ನೇನಿದೆ ಸರ್? ಮತ್ತೆ ಪ್ಲೀಸ್ ಅದನ್ನೇ ಮಾಡಲಿ. ಇಲ್ಲ ನನಗೆ ಗೊತ್ತಲ್ಲ ಸರ್, ನಾನು ಯಾಕೆ ಮಾಡಲಿ ಸರ್? ಯಾವುದೋ ಒಂದು ವ್ಯೂಸ್ ಇಲ್ಲದೆ ಇರುವಂಥ ಸಾಂಗ್, ಒಂದು ಹಾಡಿಗೆ ವ್ಯೂಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಏನಂತ ಹೇಳ್ತೀರಾ? ಅದನ್ನು ಫ್ಲಾಪ್ ಸಾಂಗ್ ಅಂತ ಹೇಳೋದು ಸಹಜ. ನಂದು ಎಷ್ಟೋ ಸಾಂಗ್ಗಳಿದ್ದಾವೆ, ನಾನು ಮಾಡಿರುವಂಥ ಒಂದು ಹಾಡು. ಒಂದು ಆನಂದೊಡ್ಡದಲ್ಲಿ ಒಂದು ಸಾಂಗ್ ಇದೆ ಕೇಳಿ, ದಿಗ್ಭಯಂ ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ. 5 ವರ್ಷದ ಹಿಂದೆ ಸಾಂಗ್ ರಿಲೀಸ್ ಆಗಿದೆ. ಸುಮ್ಮನೆ ಟ್ಯೂನ್ ಹಾಡ್ತೀನಿ ಕೇಳಿ. ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ, ಮುಖದಲ್ಲಿ ಸ್ಮೈಲ್ ನೋಡಿ, ಅವಳ ಕ್ಯಾಟ್ ವಾಕ್ ನೋಡಿ, ನನಗೆ ಕರೆಂಟ್ ಶಾಕ್ ಕೊಡಿದ್ ಪಾಪ 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 ಪಾ ಕೋಕಾ 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 ಕಡಿದೆ ಕೊರಕೊರಮಂಟು చూస్తావు ಅಂಟಾವಾ ಮಾವ ಹ್ಞೂ ಅಂಟಾವಾ ಮಾವ. ಸೇಮ್ ಟ್ಯೂನ್ ಇದೆ. ಹಂಗಂತ ಹೇಳ್ಬಿಟ್ಟು ದೇವಿಶ್ರೀ ಪ್ರಸಾದ್ ಅವ್ರು ಬಂದುಬಿಟ್ಟು ನನ್ನ ಸಾಂಗ್ ಕದ್ದಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಹೇಳಿ? ಸೊ ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟುವಂಥ ಒಂದು ಟ್ಯೂನು ಇನ್ನೊಬ್ಬ ವ್ಯಕ್ತಿಯಲ್ಲೂ ಕೂಡ ಹುಟ್ಟಬೋದು. ಇದು ನಾನು ಹೇಳ್ತಿರೋದಲ್ಲ, ನೀವು ರಿಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ChatGPT ಇದೆ ಕೇಳಿ. ChatGPTಗಿಂತ ಬ್ರೈನ್ ಯಾವುದಿದೆ ಹೇಳಿ? ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಹೇಳ್ತಾರಲ್ಲ, ಕೇಳಿ AIಗೆ ಹೋಗಿ. ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲೇ ಏನಾದರೂ ನನ್ನ ಸಾಂಗ್ ಅವ್ರ ಸಾಂಗ್ ಸಿಮಿಲರ್ ಇತ್ತು ಅಂತಾರೆ, ಯೂಟ್ಯೂಬಲ್ಲೇ ಕಾಪಿರೈಟ್ ಬಂದುಬಿಡುತ್ತೆ. ನಿಮ್ಗೆ ಗೊತ್ತಿಲ್ವಾ? ಸೇಮ್ ಇತ್ತು ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅಲ್ಲೇ ಬ್ಲಾಕ್ ಆಗಿಬಿಡುತ್ತೆ, ನನ್ನ ಸಾಂಗೇ ಅಪ್ಲೋಡ್ ಆಗಲ್ಲ. ಸೊ ಲೀಗಲಾಗಿ ಐ ಆಮ್ ರೆಡಿ. ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಮಾಡಲಿ, ಐ ಆಮ್ ರೆಡಿ ಟು ಫೇಸ್ ಇಟ್. ಯಾಕೆ ಸರ್ ವೈಬಲ್ ಅವರು ಈ ರೀತಿಯಾದಂಥ ಗಂಭೀರವಾದಂಥ ಆರೋಪಗಳು ಮಾಡ್ತಾ ಇದ್ದಾರೆ ತಮ್ಮ ಮೇಲೆ? ಮೇ ಬಿ ಅವರು ಪಬ್ಲಿಸಿಟಿ ಪ್ರಿಯರ್ ಇರಬೇಕು. ಇಂಥ ವಿಷಯನ ಕೋರ್ಟಲ್ಲಿ ಮತ್ತು ಲಾಯರ್ ನೋಟಿಸ್ ಮುಖಾಂತರ ಪರ್ಸ್ನಲ್ಲಾಗಿ ಮಾಡ್ಕೊಳ್ಳೋದು ಒಂದು ಸಮಾಜದಲ್ಲಿ ಒಂದು ಸಾಮಾನ್ಯ ಜ್ಞಾನ. ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಬೇಕಾದ್ರೆ ಚೀಪ್ ಪಬ್ಲಿಸಿಟಿ ಅಂತ ಅನಿಸುತ್ತೆ. ಯಾಕಂದರೆ ಅವರು ಕೂಡ ಹೇಳ್ಕೊಂಡಿದ್ದಾರೆ ಸರ್, ಚಂದನ್ ಶೆಟ್ಟಿ ಅವರು ತಮ್ಮ ಸ್ನೇಹಿತರು, ಆದರೆ ಈ ರೀತಿ ಕಾಪಿರೈಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಯಾಕೆ ಅಂತ. ಯಾವ ಸ್ನೇಹಿತರು ಇಲ್ಲ ಸರ್, ನಮಗೆ ಸ್ನೇಹಿತರೆಲ್ಲ ಏನಿಲ್ಲ. ಮುಖ ಪರಿಚಯ ಸುಮ್ಮನೆ 2 ಸಲ ಎದುರು ಬದ್ರು ಸಿಕ್ಬಿಟ್ಟು ಸ್ನೇಹಿತರು ಅಂದರೆ ಹೆಂಗೆ? ಸೊ ಯಾವ ರೀತಿ ನಾನು ಆ ಥರ ನನ್ನ ಸ್ನೇಹ ಪಡ್ಕೋಬೇಕು ಅಂತಂದರೆ ಅವರು ತುಂಬ ಕಷ್ಟ ಇದೆ, ಆ ಥರ ಎಲ್ಲ ಆಗೋದಿಲ್ಲ. ತಾವು ಹೇಳ್ತೀರಿ ಕಾನೂನು ಹೋರಾಟ ಮಾಡಲಿ, ಅದಕ್ಕೆ ತಕ್ಕದಂಥ ಉತ್ತರ ಕೊಡ್ತೀನಿ ಅಂತ ಹೇಳ್ತೀರಿ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನನಗೆ ಗೊತ್ತಲ್ಲ, ಏನೇ ಎವಿಡೆನ್ಸ್ ಬೇಕೆಲ್ಲ ಕೊಡೋಣ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರ್ಯಾಪರ್ ಚಂದನ್ ಶೆಟ್ಟಿ ಅವರ ಮಾತು. ಒಂದು ಕಡೆ ಯುವರಾಜ್ ವೈಬುಲ್ ಅವರು ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾದಂಥದ್ದು. ಬೇಕಿದ್ರೆ ಅವರು ಕಾನೂನು ಹೋರಾಟವನ್ನು ಮಾಡಲಿ, ನಾನು ಯಾವುದೇ ರೀತಿಯಾಗಿ ಅವರ ಸಾಂಗನ್ನು ಕದ್ದಿಲ್ಲ, ಕಾಪಿ ಮಾಡಿಲ್ಲ, ಯಾವುದೇ ರೀತಿಯಾದಂಥ ಪಲ್ಲವಿ ಮತ್ತು ಚರಣವನ್ನು ನಾನು ಕಾಪಿ ಮಾಡೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಕಾನೂನು ಹೋರಾಟಕ್ಕೂ ನಾನು ಸಿದ್ಧ ಅಂತಕ್ಕಂಥ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಚಂದನ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.